ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಗೋಲ್ಡನ್ ಕಲರ್ ಬ್ಲೌಸ್ ಇವತ್ತು ನಾನು ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಬ್ಲೌಸ್ ಲೆಂತ್ ಬಂದು ನಾನು 12 ಇಂಚ್ ತೊಗೊತಿದ್ದೀನಿ. ಸೊ 12 ಇಂಚಿಗೆ ಆ್ಯಸ್ ಯೂಸಲ್ 1 ಇಂಚ್ ಆ್ಯಡ್ ಮಾಡಿಕೊಂಡು 13 ಇಂಚು ಇಟ್ಕೋತಾ ಇದ್ದೀನಿ. 1 ಇಂಚ್ ಆ್ಯಡ್ ಮಾಡಿಕೊಂಡು 13 ಇಂಚು ಈ ರೀತಿಯಾಗಿ ಇಟ್ಕೋತಾ ಇದ್ದೀನಿ. ಇದು ಬ್ಯಾಕ್ ನೆಕ್ ಸ್ವಲ್ಪ ಚೇಂಜ್ ಬರುತ್ತೆ. ಫ್ರಂಟು ಸ್ಲೀವ್ಸ್ ಎಲ್ಲ ಸೇಮ್ ಬರುತ್ತೆ, ಬ್ಯಾಕ್ ನೆಕ್ ಮಾತ್ರ ಚೇಂಜ್ ಬರುತ್ತೆ. ಹಾಗಾಗಿ ಲೆಂತ್ ತಗೊಂಡ ನಂತರ ಇಲ್ಲಿ ಶೋಲ್ಡರಲ್ಲಿ ಒಂದು ನೋಡ್ಕೋಬೇಕು ಇದನ್ನು. ಇದಾದ ನಂತರ ಇವಾಗ ಶೋಲ್ಡರಲ್ಲಿ 3 ಇಂಚಿಗೆ ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ಅಂದರೆ ಸೊ ಲೆಂತ್ ತಗೊಂಡ ನಂತರ ಇಲ್ಲಿ ಶೋಲ್ಡರ್ ವಿಡ್ತು 2 ಇಂಚ್ ತೊಗೋತಾ ಇದ್ದೀನಿ. ಹಾಗೆ ಆರ್ಮ್ ಹೋಲು 3 ಇಂಚು, ಶೋಲ್ಡರ್ 3 ಇಂಚು, ನೆಕ್ ಬಿಡ್ತು 2 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ಆರ್ಮ್ ಹೋಲ್ ಬಂದು 4.5, ಆರ್ಮ್ ಹೋಲ್ ಬಂದು 4.5 ಇಟ್ಕೊಂಡು ಇದನ್ನು ನಾರ್ಮಲಾಗಿ ಈ ರೀತಿ ಆರ್ಮ್ ಹೋಲ್ ರೌಂಡಿಂಗ್ನ ತಕ್ಕೋತೀನಿ. ಸೊ ಇದಾದ ನಂತರ ಬ್ಯಾಕ್ ಪಾರ್ಟು ನಾರ್ಮಲಾಗಿ ಅವ್ರ ಬ್ಲೌಸಿಂದು ಎಷ್ಟಿದೆಯಲ್ವಾ, ಸೊ ಅದನ್ನು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ತೆಗಿಬೇಕಾಗತ್ತೆ. ಸೊ ಅವ್ರದ್ದು 3 ಇಂಚು ಬ್ಯಾಕ್ ಪಟ್ಟಿದೆ. ಸೊ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 3.5 ತೊಗೋತೀನಿ. 3.5 ತೊಗೊಂಡು ಇಲ್ಲಿ ನಾನು ನೆಕ್ ಬಿಡ್ತನ 2.5 ತೊಗೋತೀನಿ. ನೆಕ್ ಬಿಡ್ತನ 2.5 ತೊಗೊಂಡು ಇದನ್ನು ಇಲ್ಲಿಗೆ ಹಾಕೋತೀನಿ ಮಾರ್ಕ್. ನೋಡಿ ಈ ರೀತಿ. ಇದರಲ್ಲಿ ನೀವು ರೌಂಡ್ ಆದರೂ ತೆಗಿಬೋದು, ಚೌಕನಾದರೂ ತೆಗಿಬೋದು. ನಿಮ್ಗೆ ಯಾವ ನೆಕ್ ಬೇಕಲ್ವ ಆ ನೆಕ್ನ ಡ್ರಾ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ಇಷ್ಟೇ ಬಿಡ್ತೀನಿ, ನಾನು ಬೇರೆ ಡಿಸೈನ್ ಇಡ್ತೀನಿ. ಸೊ ಅದನ್ನು ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇಷ್ಟ ಆಯ್ತಲ್ವ. ಇವಾಗ ನಾನು ಬ್ಯಾಕ್ ಪಾರ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ. ಸೊ ಈ ರೀತಿ ಆದಮೇಲೆ ಇವಾಗ ಏನು ಮಾಡಬೇಕು, ಇದನ್ನು ನಾರ್ಮಲಾಗಿ ನಾವು ಏನು ರೌಂಡ್ ತೆಗಿತೀವಲ್ವ, ಸೊ ಆ ರೀತಿ ರೌಂಡ್ ತೆಗಿಬೇಕು. ನೋಡಿ ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು. ತೆಗ್ದಾದ್ಮೇಲೆ ನಾವು ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಇವಾಗ ಮಾರ್ಕ್ ಬಿದ್ದಿರುತ್ತೆ. ನಾನು ಇದನ್ನು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ತೀನಿ. ನೋಡಿ ಈ ರೀತಿ. ಇವಾಗ ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಇದೇ ನೋಡಿ ಗೋಲ್ಡನ್ ಬ್ಲೌಸ್ ಪೀಸು, ಇದ್ರ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೋತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾತ್ರ ತೋರಿಸ್ತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಬ್ಯಾಕ್ ಪಾರ್ಟು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದ ನಂತರ ನಿಮಗೆ ಫ್ರಂಟ್ ಪಾರ್ಟು ಕಟಿಂಗು ಸ್ಟಿಚಿಂಗ್ ಮಾಡೋಕ್ಕೆ ನನ್ನ ಚಾನಲ್ದು ವಿಡಿಯೋ ನಾನು ನೆಕ್ಸ್ಟ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು. ಬನ್ನಿ ಇವಾಗ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡೋಣ. ಸೊ ಮೊದಲಿಗೆ ಮೇನ್ ಕ್ಲಾತನ್ನು ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡು
ಇದನ್ನು ಇದ್ರ ಮೇಲಿಟ್ಟು ರೌಂಡ್ ನೆಕ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ಇದೇನೋ ರೌಂಡ್ ನೆಕ್ ತೋರಿಸ್ತಿದ್ದೀರಲ್ಲ ಅಂದ್ಕೋತಿರ್ಬೋದು. ರೌಂಡ್ ನೆಕ್ಕಲ್ಲೇ ಸ್ವಲ್ಪ ಚೇಂಜಸ್ ಇದೆ ನೆಕ್ಕು. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ. ಬಟ್ಟೆ ತುಂಬ ಜರ್ದಾಡುತ್ತೆ, ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ ನಂತರ ನಾವು ಅದನ್ನು ಕಟ್ ಮಾಡಿ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಇಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಈ ರೀತಿ ಇಟ್ಕೊಂಡು ಇಲ್ಲಿಗೆ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇವಾಗ ಇದನ್ನು ರೌಂಡ್ ನೆಕ್ಕನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಹುಕ್ಸ್ ಬರುತ್ತೆ, ಬ್ಯಾಕ್ ಪಾರ್ಟ್ ಹುಕ್ಸ್ ಬರೋದಿಲ್ಲ. ಫ್ರಂಟ್ ಪಾರ್ಟ್ ಮಾತ್ರ ಹುಕ್ಸ್ ಬರುತ್ತೆ ಇದಕ್ಕೆ. ಇದನ್ನು ಈ ರೀತಿ ನಾಚ್ ಹಾಕೊಂಡು ಹೋಗಬೇಕು. ಈ ರೀತಿ ಆದ ನಂತರ ಇವಾಗ ಇದನ್ನು ಟರ್ನ್ ಮಾಡಬೇಕು. ಇವಾಗ ಮತ್ತೆ ನೀಟಾಗಿ ಅದರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬ್ಯಾಕ್ ಕೂಡ ಸ್ಟಿಚ್ ಹಾಕೋಬೇಕು. ಸೊ ಇದಿಷ್ಟು ಸ್ಟಿಚ್ ಆದಮೇಲೆ ಇವಾಗ ಕಂಪ್ಲೀಟಾಗಿ ಆಲ್ ಓವರ್ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಆದ ನಂತರ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಟಕ್ಸ್ನ ಹಿಡಿದು ಬಿಡೋಣ. ನಾವು ನಾರ್ಮಲ್ ಹೆಂಗೆ ರೌಂಡ್ ನೆಕ್ ಸ್ಟಿಚ್ ಮಾಡ್ತೀವಲ್ಲ ಕಟ್ ಮಾಡಿ, ಸೊ ಅದೇ ರೀತಿಯೇ, ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಇದೆ. ಸೊ ಅದೇನಂತ ನೀವು ಕಂಪ್ಲೀಟಾಗಿ ನೋಡಲೇಬೇಕು, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೋಡಿ ಎರಡೂ ಕಡೆ ಕೂಡ ಟಕ್ಸ್ ಕೂಡ ಹಿಡ್ದಾಯಿತು. ಇವಾಗ ಏನು ಡಿಸೈನ್ ಮಾಡ್ತಾರಪ್ಪ ನೀವು ಅಂತ ಕೇಳ್ತಿರ್ಬೋದು. ಸೊ ಏನಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಈ ರೀತಿ 1-1.5 ಇಂಚಿನಷ್ಟು ಪಟ್ಟಿನ ಲೈನಿಂಗ್ ಕ್ಲಾತು ಹಾಗೆ ಮೇನ್ ಕ್ಲಾತು ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿಯಾಗಿ ಈ ಕಡೆ ಓಪನ್ ಇಟ್ಟು ಈ ರೀತಿ ಕಂಪ್ಲೀಟಾಗಿ ಸ್ಟಿಚ್ ಹಾಕೊಂಡು ಬರಬೇಕು. ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಕಟ್ ಮಾಡೋಣ. ಇದು ಜಾಸ್ತಿ ಲೆಂತ್ ಆಗುತ್ತೆ, ನಾನು ಸ್ಟಿಚ್ ಮಾಡಿ ಕಟ್ ಮಾಡ್ಕೋತೀನಿ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ನಂತರ ಇವಾಗ ಈ ಕಡೆ ಸ್ಟಿಚ್ ಮಾಡೋಣ.
ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡೋಣ. ಇದಾದ ನಂತರ ಇದನ್ನು ಉಲ್ಟಾ ಹೊಲಿಸ್ಕೋಬೇಕಂದ್ರೆ ಉಲ್ಟಾ ಇದೆ, ಸೊ ಸ್ಟಿಚ್ ಮಾಡೋದು ಒಳಗೆ ಹೋಗುವಾಗ ಈ ರೀತಿ ಹೊಲಿಸ್ಕೋಬೇಕು. ನೋಡಿ ಈ ರೀತಿ ಹೊಲಿಸ್ಕೋಬೇಕು. ಹೊಲಿಸ್ಕೊಂಡ ನಂತರ ನೋಡಿ ಈ ರೀತಿ ಸೀದಾ ಒಂದು ಸ್ವಲ್ಪ ಈ ರೀತಿ ಕೈಲೇ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿಯಾದ ಲೇಸ್ ಸಿಗುತ್ತೆ ನೋಡಿ, ಈ ಟೈಪಿಂದು ಲೇಸ್ ಸಿಗುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಸ್ಟೇಷ್ನರಿಯಲ್ಲಿ. ಸೊ ಈ ಥರ ಲೇಸ್ ತೊಗೊಂಡು ಬಂದು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೋಬೇಕು. ಯಾವ ರೀತಿಪ್ಪ ಅಂತಂದರೆ ಈಗ ಇದು ಬ್ಲೌಸ್ ಇಷ್ಟಿದೆ ಅಲ್ವಾ, ಸೊ ಈ ರೀತಿ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳೋಣ ಈ ರೀತಿ. ಯಾಕಂತಂದರೆ ಈ ರೀತಿ ಇದನ್ನು ಒಳಗೆ ಹಾಕಿ ಸ್ಟಿಚ್ ಮಾಡಿದಾಗ ಈ ರೀತಿ ಬರಬೇಕು. ಇಲ್ಲ ನಾವು ಮೇಲೇ ಸ್ಟಿಚ್ ಮಾಡ್ತೀನಿ ಅಂತಂದರೆ ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಹಚ್ಚಲೇಬೇಕಾಗತ್ತೆ. ಓಕೆನಾ? ಈ ರೀತಿ ಇದನ್ನು ಈ ರೀತಿ ಒಳಗಡೆಯಿಂದನೂ ಅಟ್ಯಾಚ್ ಮಾಡಿ ಇಲ್ಲಿ ಈ ರೀತಿ ಬರುತ್ತೆ, ನಡೆಯುತ್ತೆ. ಸೊ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅಂತ. ಇವಾಗ ಇದ್ರ ಮೇಲೆ ಏನಿದೆ ಅಲ್ವಾ, ಇದ್ರ ಮೇಲೆ ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿಯಾಗಿ ರೆಡಿ ಆಯಿತು. ಸೊ ಈ ರೀತಿ ರೆಡಿ ಆದ್ದನ್ನು ನಾವು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾವು ಮೇಲಿಂದ ಎಲ್ಲಿವರೆಗೆ ನಾವು ಅದನ್ನು ಸ್ಟಿಚ್ ಮಾಡಬೇಕು ಅಂತಂದರೆ ಈ ರೀತಿ ಟೇಪ್ನ ಪೂರ್ತಿಯಾಗಿ ದಂಡಿಗಿಟ್ಟು 2.5 ಇಂಚಿಗೆ ಮಾರ್ಕ್ ಹಾಕೋತೀನಿ. ಅರ್ಧ ಇಂಚು ಶೋಲ್ಡರ್ದು ಸ್ಟಿಚಿಂಗ್ ಹೋದಾಗ ನಮಗೆ 2 ಇಂಚಿಗೆ ಇದು ಪಟ್ಟಿ ಕುಟ್ಕೊಳ್ಳುತ್ತೆ. ನೋಡಿ ಇಲ್ಲಿಗೆ ಇದನ್ನು ಈ ರೀತಿ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಿಧಾನವಾಗಿ ಸ್ಟಿಚ್ ಮಾಡಿ ಅದನ್ನು ನಾವು ಲೇಸ್ನ ಅಟ್ಯಾಚ್ ಮಾಡಿರ್ತೀವಿ ಬೀಡ್ಸಿದ್ದು. ಸೂಜಿಗೆ ತೊಂದರೆ ಕೊಡುತ್ತೆ. ಸೊ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹುಕ್ಸ್ನ ಕೊಡ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ 2 ಕಡೆ ಅಂದರೆ ಫ್ರಂಟ್ ಹುಕ್ಸ್ ಇಟ್ಟಿದ್ರೆ ಡೈರೆಕ್ಟಾಗಿ 2 ಕಡೆ ಒಮ್ಮೆಲೆ ಸ್ಟಿಚ್ ಮಾಡ್ಕೊಂಬಿಡಿ, ಅಂದರೆ ಒಳಗೆ ಹಾಕ್ಕೊಂಡು. ಇಲ್ಲ ನೀವು ಕೂಡ ಹುಕ್ ಮಾಡ್ತೀನಿ ಅಂದರೆ ಒಂದು ಸೈಡ್ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ, ನಂತರ ಇನ್ನೊಂದು ಸೈಡು ಹುಕ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಹುಕ್ ಬ್ಲೌಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ಬ್ಯಾಕ್ನೇ ಮಾಡ್ತಿದ್ದೀನಿ, ಹುಕ್ನೇ ಮಾಡ್ತೀನಿ. ನೋಡಿ ಇಲ್ಲೂ ಕೂಡ 2.5 ಇಂಚಿಗೆ ಮಾರ್ಕ್ ಹಾಕಿ ನಾವು ಇದನ್ನು ಇದ್ರ ನೋಡಿ ಈ ರೀತಿ ನೀವು ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಯಾವುದಕ್ಕೆ ಅಂದರೆ ನೀವು ಫ್ರಂಟ್ ಹುಕ್ ಮಾಡೋದಾದರೆ ಮಾತ್ರ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಅಂದರೆ ಫ್ರಂಟ್ ಹುಕ್ ಮಾಡಿದ್ರೆ ಈ ರೀತಿ ನಡೆಯುತ್ತೆ. ಬಟ್ ನಾನಿಲ್ಲಿ ಫ್ರಂಟ್ ಹುಕ್ಕು ಮಾಡ್ತಿಲ್ಲ, ಅಂದರೆ ಬ್ಯಾಕ್ ಹುಕ್ ಮಾಡ್ತಿದ್ದೀನಿ. ಸೊ ಇದಕ್ಕೂ ಕೂಡ ನಾನು ಬ್ಯಾಕ್ ಹುಕ್ಕನ್ನೇ ಕೊಡ್ತೀನಿ. ಸೊ ಆವಾಗ ಈ ರೀತಿ ಮೇಲ್ಗಡೆ ಹುಕ್ ಹಾಕೋದು ಬರುತ್ತಲ್ವ, ಹಿಂಗೆ ಮಾಡಬೇಕು. ನೋಡಿ ಈ ರೀತಿ ಮೇಲ್ಗಡೆ ಹುಕ್ ಬರೋದ್ರಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡಿಕೊಂಡು ಹುಕ್ ಮಾಡೋ ಹಾಗೆ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಹುಕ್ಕನ್ನ ಬರೋ ಹಾಗೆ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ 1-2 ಬೀಡ್ಸ್ನ ತೆಗೆದು ಸ್ಟಿಚ್ ಮಾಡ್ಕೊಳ್ಳಿ.
ಇಲ್ಲಾಂದರೆ ನಿಮಗೆ ಸ್ಟಿಚಿಂಗಿಗೆ ತೊಂದರೆ ಆಗುತ್ತೆ. ಸೊ ಅದರದ್ದು ದಾರದ ಎಳೆನೂ ಕೂಡ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಳೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದೆರಡು ಬೀಡ್ಸ್ ತೆಗೆದು ಆ ದಾರದ ಎಳೆನ ನಾವು ಸ್ಟಿಚಿಂಗಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ ಇವಾಗ ನಂದು ಗಟ್ಟಿ ಆಯಿತು. ನಾವು ಇದು ಲೇಸ್ ಹಾಕುತ್ತಾ ನಾವು ಒಂದು ಕಟ್ ಮಾಡಿದ್ರೆ ಅದ್ರ ಪಕ್ಕದಿಂದ ಎಳೆ ಬಿಟ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನಾವು ಸ್ಟಿಚ್ ಮಾಡ್ಕೋತಾ ಇರಬೇಕು ಅದರದ್ದು ದಾರ ತೊಗೊಂಡು. ನೋಡಿ ಇವಾಗ ಈ ರೀತಿ ನಂದು ಹುಕ್ ಅಟ್ಯಾಚ್ ಮಾಡೋದಕ್ಕೆ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡೆ. ಹಾಗೆ ಹುಕ್ ಹಾಕೋದಕ್ಕೆ ಈ ಕಡೆ ನೋಡಿ ಕಾಜಾಮಣಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾಜಾಮಣಿ ಮಾಡೋದನ್ನು ನಾನು ತುಂಬ ಸ್ಪೀಡಾಗಿಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ನಿಮಗೆ ಕಾಜಾಮಣಿ ಮಾಡೋದು ಗೊತ್ತಿರುತ್ತೆ ಅನ್ಕೋತೀನಿ, ಯಾಕಂದರೆ ನಾನು ವಿಡಿಯೋಸ್ ನೋಡೋರು ಟೈಲರಿಂಗ್ನವರೇ ನೋಡ್ತಿರ್ತೀರ. ಇಲ್ಲ ನಮಗೆ ಗೊತ್ತಿಲ್ಲ ಕಾಜಾಮಣಿ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಕಮೆಂಟ್ ಮಾಡಿದರೆ ನಾನು ಅದು ವಿಡಿಯೋ ಕೂಡ ಮಾಡ್ತೀನಿ. ನಾನು ಈ ರೀತಿ ಕೈಲಿ ಮಾಡೋ ಕಾಜದ್ದು ವಿಡಿಯೋ ಹಾಕಿಲ್ಲ. ಸೊ ನೋಡಿ ಇವಾಗ ಈ ಕಡೆ ಹುಕ್ ಅಟ್ಯಾಚ್ ಮಾಡ್ತೀನಿ. ಸೊ ನಾನು ಹುಕ್ ಅಟ್ಯಾಚ್ ಮಾಡೋದು ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಇದೆ, ನೀವು ನೋಡ್ಕೋಬೋದು ಯಾವ ರೀತಿ ಹುಕ್ ಅಟ್ಯಾಚ್ ಮಾಡಬೇಕು ಅಂತ. ನಾನಿಲ್ಲಿ ನಿಮಗೆ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಆ ಹುಕ್ಕು ಬದಲು ಕಾಜಾ ಬದಲು ನಿಮಗೆ ವಿವರಿಸ್ತಾ ಇಲ್ಲ, ಯಾಕಂತಂದರೆ ಅದ್ರ ಬಗ್ಗೆನೇ ಸಪ್ರೇಟ್ ವೀಡಿಯೋಸ್ ಮಾಡಿರ್ತೀನಿ. ಇಲ್ಲಿ ನಾನು ಓನ್ಲಿ ಬ್ಯಾಕ್ ಪಾರ್ಟಿನ ಮಾತ್ರ ನಿಮಗೆ ವಿವರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕೆಲವೊಂದು ಕ್ಲಿಪ್ಸ್ಗಳನ್ನ ಫಾಸ್ಟಾಗಿ ಇಟ್ಟಿದ್ದೀನಿ ಅಂತ, ನೀವು ಕೂಡ ಆ ರೀತಿ ಫಾಸ್ಟ್ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಲೋ ಆಗಿ ಸ್ಟಿಚ್ ಮಾಡಿರ್ತೀನಿ. ಇದು ಮೊದಲೇ ಬೀಡ್ಸ್ದಲ್ವಾ, ಸೊ ಸ್ಲೋ ಆಗಿ ಸ್ಟಿಚ್ ಮಾಡಿರ್ತೀನಿ. ಬಟ್ ನಾನು ನಿಮಗೆ ಫಾಸ್ಟ್ ಎಡಿಟಿಂಗ್ ಮಾಡಿರ್ತೀನಿ, ಯಾಕಂತಂದರೆ ವಿಡಿಯೋ ಲೆಂತ್ ಆಗುತ್ತೆ ಜಾಸ್ತಿ ಆದಷ್ಟು. ತುಂಬ ಅದೇ ಸ್ಟಿಚ್ ಮಾಡೋವರೆಗೂ ಅಂದರೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಫಾಸ್ಟ್ ಮಾಡಿರ್ತೀನಿ. ನೋಡಿ ಇವಾಗ ಕಂಪ್ಲೀಟಾಗಿ ಬ್ಯಾಕ್ ಪಾರ್ಟ್ ಅನ್ನುವಂಥದ್ದು ರೆಡಿ ಆಯಿತು. ಇದನ್ನು ಹುಕ್ಕನ್ನ ಇಲ್ಲಿ ನೋಡಿ ಈ ರೀತಿ ಇದಕ್ಕೆ ಹಾಕೋದು. ಸೊ ಇದ್ರದ್ದು ಫ್ರಂಟು ಸ್ಟಿಚಿಂಗು, ಸ್ಲೀವ್ ಸ್ಟಿಚಿಂಗ್ ಎಲ್ಲ ವೀಡಿಯೋಸು ಹಿಂದಿನ ವೀಡಿಯೋಸ್ಗಳಲ್ಲಿ ಇದೆ ನನ್ನ ಚಾನಲ್ನಲ್ಲಿ, ನೋಡ್ಬೋದು. ಟ್ರೆಂಡಿಂಗ್ ಇರೋ ಸ್ಲೀವ್ಸನ್ನೇ ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಪಾರ್ಟ್ ಕೂಡ ಮಧುಬಾಲ ಶೇಪಲ್ಲಿ ಹೊಸ ನ್ಯೂ ಡಿಸೈನನ್ನು ಇಟ್ಟಿದ್ದೀನಿ. ಇದು ಕೂಡ ನ್ಯೂ ಡಿಸೈನೇ. ಸೊ ಆ ಒಂದು ಡಿಸೈನ್ಗಳನ್ನು ಕೂಡ ವೀಡಿಯೋಸ್ನು ಕೂಡ ನೋಡಿ, ನಿಮಗೆ ಅದು ಕೂಡ ಯೂಸ್ ಆಗುತ್ತೆ. ಬ್ಯಾಕ್ ಪಾರ್ಟ್ ಒಂದು ಸ್ಟಿಚ್ ಮಾಡಿ ಫ್ರಂಟು ಯಾವುದು ಸ್ಟಿಚ್ ಮಾಡೋದು, ಸ್ಲೀವ್ ಯಾವುದು ಸ್ಟಿಚ್ ಮಾಡೋದು ಅಂತ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅವು ಕೂಡ ಸ್ಟಿಚ್ ಮಾಡಿರೋದು ವೀಡಿಯೋಸ್ ಇದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಈ ರೀತಿ ಟೈಲರಿಂಗ್ ಮಾಡೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.